ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೆಫರೆನ್ಸ್ ಪುಟ 3354, ಪುಟದ ಸಂಖ್ಯೆ 275, 276. ಸಮೀಪಿಸುತ್ತಿರುವ ತನ್ನ ಮರಣ ಮತ್ತು ಪುನರುತ್ಥಾನದ ವಿಷಯವಾಗಿ ತನ್ನ ಬೋಧನೆಯನ್ನು ಮುಂದುವರಿಸುತ್ತಾ ಮತ್ತು ಈ ಪಾಠದ ಮಹತ್ವವನ್ನು ಅಪೊಸ್ತಲರಿಗೆ ತೋರಿಸಿಕೊಟ್ಟಿದ್ದ ಮಹಿಮಾರೂಪದ ದರ್ಶನವಾದ ನಂತರ ನಮ್ಮ ಕರ್ತನು ತನ್ನ ಎರಡನೆಯ ಬರುವಿಕೆಯ ವಿಷಯವಾಗಿ ಮತ್ತು ಈ ಮಧ್ಯದಲ್ಲಿ ಅವರ ಮನೋಭಾವವು ಏನಾಗಿರಬೇಕೆಂದು ಎಂಬ ವಿಷಯವಾಗಿ ಕೆಲವು ಅಂಶಗಳನ್ನು ವಿವರಿಸಲು ಆರಂಭಿಸಿದನು. ಈಗಿನ ಪಾಠವು ಈ ಅಂಶಗಳಿಗೆ ಒತ್ತು ಕೊಡುತ್ತದೆ. ಕರ್ತನು ಇಲ್ಲದಿರುವಾಗ ಆತನ ಜನರು ಸತತವಾಗಿ ಎಚ್ಚರಿಕೆಯಿಂದಿರಬೇಕಿತ್ತು. ಆತನ ನಡುಗಳು ಕಟ್ಟಿರಬೇಕು. ಅವರು ಎಲ್ಲ ಸಮಯಗಳಲ್ಲಿಯೂ ಕರ್ತನ ಸೇವೆಗೆ ಸಿದ್ಧರೆಂಬುದನ್ನು, ಅಂದರೆ ಆ ರಾಜ್ಯದ ಹಿತಾಸಕ್ತಿಗಳ ವಿಷಯವಾಗಿ ಪ್ರಚಾರ ಮಾಡುವುದರಲ್ಲಿ ಕ್ರಿಯಾಶೀಲರಾಗಿರಬೇಕೆಂಬುದನ್ನು ಸೂಚಿಸುತ್ತದೆ. ಆ ಕಾಲದಲ್ಲಿ ವಾಡಿಕೆಯಾಗಿದ್ದಂತೆ ಸಡಿಲವಾಗಿಯೂ ನೀಳವಾಗಿಯೂ ಇರುವ ಉಡುಪುಗಳನ್ನು ಬಳಸಲ್ಪಡುತ್ತಿದ್ದು, ಸೊಂಟಕ್ಕೆ ನಡುಕಟ್ಟನ್ನು ಕಟ್ಟಿಕೊಳ್ಳುವುದು ಜೀವನದ ಸಾಮಾನ್ಯವಾದ ಸೇವೆಗಳನ್ನು ಮಾಡಲು ಸೂಕ್ತವಾದ ಸ್ಥಾನಕ್ಕೆ ಅವುಗಳನ್ನು ಎಳೆದು ತರಲು ಅನುವು ಮಾಡಿಕೊಡುತ್ತಿತ್ತು. ವಿಶ್ರಾಂತಿಯನ್ನು ಬಯಸಿದಾಗ ನಡುಕಟ್ಟು ಸಡಿಲ ಮಾಡಲ್ಪಡುತ್ತಿತ್ತು. ಇದರ ಪರಿಣಾಮವಾಗಿ ಈ ಚಿತ್ರಣದಲ್ಲಿ ನೀಡಿರುವ ಪಾಠವೆಂದರೆ, ಭೂಲೋಕದಲ್ಲಿ ಇಲ್ಲದೇ ಇರುವಾಗ ಆತನ ಜನರು ಸತತವಾಗಿ ಕ್ರಿಯಾಶೀಲರಾಗಿರಬೇಕೆಂಬುದು. ನಾವು ಈ ಪ್ರಪಂಚದ ಚಿಂತಾಭಾರಗಳಿಂದ ತೂಕಡಿಸುವುದನ್ನಾಗಲಿ ಮತ್ತು ನಿದ್ರಿಸುವುದನ್ನಾಗಲಿ ಮಾಡಿ ನಮಗೆ ಅಧಿಕಾರಯುಕ್ತವಾಗಿ ವಹಿಸಲಾದ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಹಿಂತೆಗೆಯಬಾರದು. ಕರ್ತನ ಸೇವಕರಲ್ಲಿ ಪ್ರತಿಯೊಬ್ಬನೂ ಬೆಳಕನ್ನು ಹೊತ್ತವನಾಗಿ ಪ್ರತಿನಿಧಿಸಲ್ಪಟ್ಟಿದ್ದು, ತನ್ನ ಬೆಳಕನ್ನು ಜನರ ಮುಂದೆ ಪ್ರಕಾಶಿಸುವಂತೆ ಮಾಡಿ ತನ್ನ ಒಳ್ಳೆಯ ಕಾರ್ಯವನ್ನು ನೋಡಿದ ಅವರು ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ಅಂಧಕಾರ, ಅಜ್ಞಾನ, ಮೂಢನಂಬಿಕೆ ಮತ್ತು ಪಾಪವು ಲೋಕದಲ್ಲಿ ಸಾಮಾನ್ಯವಾಗಿರುವ ಚಿತ್ರಣವಾಗಿರುವಲ್ಲಿ ಕರ್ತನ ಶಿಷ್ಯರು ದೈವಿಕ ಪ್ರಕಟಣೆ ಮತ್ತು ಜ್ಞಾನ ಮತ್ತು ತಿಳುವಳಿಕೆ ಎಂಬ ಬೆಳಕನ್ನು ಅನುಗ್ರಹಿಸಲ್ಪಟ್ಟವರಾಗಿದ್ದಾರೆ. ಇದು ಅವರನ್ನು ಮಾರ್ಪಡಿಸಿ ನೂತನ ಸೃಷ್ಟಿಗಳನ್ನಾಗಿ ಮಾಡುವುದು ಮಾತ್ರವಲ್ಲದೆ ಇವರ ಮೂಲಕವಾಗಿ ತಮ್ಮ ಸಂಪರ್ಕಕ್ಕೆ ಬರುವವರೆಲ್ಲರ ಮುಂದೆ ಹೊಳೆಯುವವರಾಗಿರುವುದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಇಲ್ಲಿ ಒಂದು ಸಲಹೆಯು ಸೂಕ್ತವಾಗಿರುವುದು. ಅದೇನೆಂದರೆ, ಆ 1000 ವರ್ಷ ಆಳ್ವಿಕೆಯ ಕಾಲದ ಸೂರ್ಯೋದಯದ ದೊಡ್ಡ ಬೆಳಕು ಇನ್ನೂ ಉಂಟಾಗಲಿಲ್ಲವೆಂಬುದು. ಕರ್ತನ ಜನರು ಇನ್ನೂ ಲೋಕದಲ್ಲಿ ಸಾಮಾನ್ಯವಾಗಿರುವ ಅಂಧಕಾರದ ನಡುವೆ ಸಣ್ಣ ಬೆಳಕಾಗಿ ಮುಂಜಾನೆಯನ್ನು ಎದುರು ನೋಡುತ್ತಾ ಕಾಯುತ್ತಲಿರುವವರ ಮಧ್ಯೆ ಪ್ರಕಾಶಿಸುತ್ತಿರುವರು. ಈ ಸಂಬಂಧವಾಗಿ ಪ್ರವಾದಿಯ ಈ ಮಾತುಗಳು ಇವುಗಳಿಗೆ ಸರಿಬೀಳುವುದು. ಸಂಜೆಗೆ ದುಃಖವೆಂಬುದು ನಮ್ಮ ಬಳಿಯಲ್ಲಿ ಇಳಕೊಂಡರೂ ಮುಂಜಾನೆಯ ಹರ್ಷಧ್ವನಿ ಕೇಳಿಸುವುದು. ಅಂಧಕಾರ, ಅಜ್ಞಾನ ಮತ್ತು ಪಾಪವೆಂಬ ಕತ್ತಲಿನ ಕಾಲವು ಮರಣವೆಂಬ ಶಾಪದ ಮೂಲಕ ಆರಂಭವಾಗಿರುವುದು ಮತ್ತು ಇದು ಆದಾಮನ ಅವಿಧೇಯತೆ ಮೂಲಕವಾಗಿ ನಮ್ಮ ಈ ಮಾನವ ಕುಲದ ಮೇಲೆ ಬಂದಿರುವುದು. ಸೃಷ್ಟಿಯೆಲ್ಲವೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಿದ್ದು ಮುಂಜಾನೆಗಾಗಿ ಕಾಯುತ್ತಿರುವುದು. ಅದು ದೇವರ ಮಕ್ಕಳು, ಅಂದರೆ ಕ್ರಿಸ್ತ ಯೇಸುವು ಮತ್ತು ಆ ರಾಜ್ಯದಲ್ಲಿ ಆತನಿಗೆ ಸಹಭಾಗ್ಯರಾಗಲಿರುವ ಆತನ ಸಹೋದರರು ಮಹಿಮೆ ಹೊಂದುವುದನ್ನು ಎದುರು ನೋಡುತ್ತಾ ಕಾದುಕೊಂಡಿರುವುದು. ತನ್ನ ಹಿಂಬಾಲಕರು ಎಚ್ಚರವಾಗಿದ್ದು ಎದುರು ನೋಡುವ ಗುಣವುಳ್ಳವರಾಗಿರಬೇಕೆಂಬುದಕ್ಕೆ ನಮ್ಮ ಕರ್ತನು ಒಂದು ಸಾಮ್ಯವನ್ನು ನೀಡಿದ್ದನು. ಯಹೂದ್ಯರಿಗೆ ಮನೆಯ ಸೇವಕರಂತೆ ಹಗಲಿನಲ್ಲಾಗಲಿ ಅಥವಾ ರಾತ್ರಿಯಲ್ಲಾಗಲಿ ತಮ್ಮ ಯಜಮಾನನು ತನ್ನ ಮೊದಲಗಿತ್ತಿಯೊಡನೆ ತನ್ನ ಮನೆಗೆ ಬರುವುದನ್ನು ಎದುರು ನೋಡುವುದಕ್ಕಿಂತಲೂ ತಮ್ಮ ಮನೆತನದವರ ವಿಷಯವಾಗಿ ಹೆಚ್ಚು ಎಚ್ಚರಿಕೆಯಿಂದಿರುವುದು, ಇಲ್ಲವೇ ತಮ್ಮ ಮನೆತನದವರ ಕ್ಷೇಮದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುವುದನ್ನು ಅಪೇಕ್ಷಿಸುವ ಸಂದರ್ಭಗಳು ಇರಲಿಲ್ಲ. ಮತ್ತು ತನ್ನ ಹಿಂಬಾಲಕರು ತಾನು ಎರಡನೆಯ ಸಾರಿ ಬರುವುದಕ್ಕೆ
ಹೀಗೆ ಕಾದುಕೊಂಡು ಎಚ್ಚರವಾಗಿರುವುದು ಅವರ ಗುಣವಾಗಿರಬೇಕೆಂಬುದಕ್ಕೆ ನಮ್ಮ ಕರ್ತನು ಇದನ್ನು ಸೂಕ್ತವಾದ ನಿದರ್ಶನವಾಗಿ ಆದುಕೊಂಡನು. ವಾಸ್ತವದಲ್ಲಿ ಈ ಸಾಮ್ಯದಲ್ಲಿನ ಸೇವಕರು ಇನ್ನೊಂದು ಸಾಮ್ಯದಲ್ಲಿ ಮೊದಲುಗುತ್ತಿಯಾಗಿರುವರು, ಆದರೆ ಆ ಸಂಗತಿಯು ಬೇರೊಂದು ದೃಷ್ಟಿಯಲ್ಲಿರುವುದು. ಇಲ್ಲಿರುವ ಏಕೈಕ ಪಾಠವೆಂದರೆ ಸೇವೆಯಲ್ಲಿ ಶ್ರದ್ಧೆಯಿಂದ ಕ್ರಿಯಾಶೀಲರಾಗಿರುವುದು. ಹೇಗೆಂದರೆ ಒಡೆಯನ ಕಾರ್ಯೋದ್ದೇಶಗಳನ್ನು ನೆರವೇರಿಸುವ ವಿಷಯವಾಗಿ ಎಚ್ಚರಿಕೆಯಿಂದಿದ್ದು, ಆತನು ಹಿಂದಿರುಗಿ ಬರುವುದರ ವಾಗ್ದಾನದ ವಿಷಯದಲ್ಲಿ ಮತ್ತು ಆ ಮುಖ್ಯವಾದ ಘಟನೆಯನ್ನು ನಿರೀಕ್ಷಿಸುವ ವಿಷಯದಲ್ಲಿ ನಂಬಿಕೆಯುಳ್ಳವನಾಗಿ ಸೂಕ್ತ ಸೇವೆಯನ್ನು ಮಾಡಲು ಒಬ್ಬ ಸಹಾಯಕನ ಅಥವಾ ಪ್ರೋತ್ಸಾಹಕನಾಗಿರುವುದು. ಮನೆಯ ಯಜಮಾನನು ತನ್ನ ಪರಿವಾರದೊಂದಿಗೆ ಬಂದಾಗ ಆತನ ಸೇವಕರು ನಿದ್ರಿಸುತ್ತಿರುವುದಾಗಲಿ, ಇಲ್ಲವೇ ತನ್ನ ಯಜಮಾನನು ಬರುವ ಸಮಾಚಾರ ಬಂದೊಡನೆಯೇ ಬಾಗಿಲು ತೆರೆಯಲು ಸಿದ್ಧವಾಗಿರುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನಾದರೂ ಮಾಡುತ್ತಿರುವುದು ಆ ಸೇವಕರ ಹಿತಾಸಕ್ತಿಗಳಿಗೆ ವಿರೋಧವಾಗಿರುವುದನ್ನು ಮತ್ತು ಆತನ ಮೇಲಿನ ಅವರ ಪ್ರೀತಿ ಭಕ್ತಿಗಳಿಗೆ ವಿರುದ್ಧವಾದುದನ್ನು ಅದು ಪ್ರತಿಬಿಂಬಿಸುವುದು.